ಇವಾಗಿರೋದು ಮಹಾಬಲೇಶ್ವರಲ್ಲಿ. ಎಲ್ಲ ಕಡೆ ಚೆಕ್ ಮಾಡಾಯಿತು, ಏನು ಬಿಟ್ಟಿಲ್ಲ. ಚೆಕ್ಔಟ್ ಮಾಡೋಣ ಇಲ್ಲಿಂದ. ತಿಂಡಿ ಆಯಿತು. ಅಪೋಸಿಟಲ್ಲಿ ಹೋಟೆಲ್ ಇತ್ತು, ಮಧ್ಯದಲ್ಲಿ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲೇ ತಿಂಡಿ ತಿಂದ್ವಿ. ಹೊರಡುವ ಇಲ್ಲಿಂದ. ಅಭಿ ಅವರೇ ಲೀಡ್ ಮಾಡ್ತಾರೆ, ಅವ್ರು ಮ್ಯಾಪ್ ಹಾಕೊಂಡಿದ್ದಾರೆ. ಮಹಾಬಲೇಶ್ವರ ಅಷ್ಟೇ ತುಂಬ ಒಳ್ಳೆ ಜಾಗ. ಆದರೆ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಇಲ್ಲ. ನಾವಿಲ್ಲಿ ಬರೀ ಸ್ಟೇ ಅಂತ ಹೇಳ್ಬಿಟ್ಟು ಅನ್ಕೊಂಡು ಬಂದ್ವಿ. ಇಲ್ಲಿಂದ ಇವಾಗ ಮುಂದೆ ಹೊರಡ್ತಾ ಇದ್ದೀವಿ. ಇವತ್ತಿಂದ ನಾವು ಸ್ವಲ್ಪ ಆರಾಮಾಗಿ ಶುರು ಮಾಡಿದ್ವಿ. ಟೈಮ್ ಇವಾಗ 11 ಗಂಟೆ ಆಗಿದೆ. ಯಾಕಂದರೆ ನಿನ್ನೆ ತುಂಬ ಸುಸ್ತಾಗಿತ್ತು. ಸ್ವಲ್ಪ ಆರಾಮಾಗಿ ಎದ್ದು ಆರಾಮಾಗಿ ತಿಂಡಿ ತಿಂದು ಹೊರಟಿದ್ದೀವಿ. ಏನು ಸಖತ್ತಾಗಿದೆ. ಇಲ್ಲಿಂದ ಇಳ್ಕೊಂಡ್ಬಿಟ್ಟು ಕೇಳ್ಕೋಗ್ತೀವಿ ಇವಾಗ. ಬೆಳಗ್ಗೆ ಇನ್ನೂ ಸಖತ್ತಾಗಿತ್ತು ಅನ್ಸುತ್ತೆ. ಫುಲ್ ಫಾಗ್ ಇರ್ತಿತ್ತಲ್ಲ. ಒಂದ್ಸಲಿ ಕನ್ಫ್ಯೂಸ್ ಆಯಿತು. ನಾವು ನಿನ್ನೆ ಬಂದಿದ್ದ ರೋಡೇನ ಇದು ಅಂತ ಹೇಳ್ಬಿಟ್ಟು. ನಾವು ಸತಾರದಿಂದ ಈ ಕಡೆ ಮಹಾಬಲೇಶ್ವರ ಬಂದ್ವಿ ನಿನ್ನೆ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜೀವನದಲ್ಲಿ ನಾನು ಬದುಕಿದ್ದೀನಿ, ಸ್ವಲ್ಪ ಖುಷಿಯಿಂದ ಇದ್ದೀನಿ ಅಂತ ಅನ್ಸೋದು ಈ ರೀತಿ ರೈಡ್ ಬಂದಾಗ ಅಷ್ಟೇ. ಯಾವಾಗ ಇಂಥ ಜಾಗಕ್ಕೆ ಬರ್ತೀನಿ ನೋಡಿ, ಆವಾಗ ಬಾಡಿಯಲ್ಲಿ ವಿಚಿತ್ರ ಸೆಲ್ಸ್ಗಳು ಆಕ್ಟಿವೇಟ್ ಆಗಿಬಿಡತ್ತೆ. ಜೀವನದಲ್ಲಿ ಒಂದು ಹುರುಪು, ಆ ನಗು ಎಲ್ಲ ತಾನಾಗಿನೇ ಬಂದ್ಬಿಡತ್ತೆ ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಲೈಫ್ ತುಂಬ ತುಂಬಾ ನಾರ್ಮಲ್ ಅನಿಸುತ್ತೆ. ಯಾಕೆ ಬದುಕ್ತಿದ್ದೀನಿ ಅನ್ನೋದು ಇನ್ನೂ ಕನ್ಫ್ಯೂಷನಲ್ಲೇ ಇದೆ. ವಾವ್, ಇಲ್ಲೊಂದು ವಾಟರ್ಫಾಲ್ ಇದೆ. ಮಳೆಗಾಲದಲ್ಲಿ ಬರಬೇಕಿತ್ತು ಈ ಜಾಗಕ್ಕೆ. ಸೂಪರ್. ಏಜ್ ಜಾಸ್ತಿ ಆಗುತ್ತಂಗೋ ಜೀವನದಲ್ಲಿ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಯಾಕೆ ಮಾತಾಡ್ತೀನಿ ಇದು ಮಾತು, ಫಸ್ಟ್ ಎಂಜಾಯ್ ಮಾಡೋಣ ವ್ಯೂನ. ಇಲ್ಲಿ ಸ್ಲೈಡ್ ಆಗಿದೆ. ಎಲ್ಲ ಕಡೆ ಹೋದ್ರೂ ಈ ನೀಲಿ ಹೂಗಳು ಬಿಟ್ಟಿದ್ದಾವೆ. ಇವಾಗ ಇಲ್ಲಿಂದ ಫಸ್ಟು ಒಂದು 20 ಕಿಲೋಮೀಟ್ರಲ್ಲಿ ಪ್ರತಾಪ್ಗಢ ಫೋರ್ಟ್ ಅಂತ ಸಿಗುತ್ತೆ. ಅದು ಆನ್ ದಿ ವೇ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕುಂಬೆ ವಾಟರ್ಫಾಲಿಗೆ ಹೊರಟಿದ್ದೀನಿ. ಕೋಟೆ ಅಲ್ಲಿದೆ, ಅಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ಘಾಟ್ ಸೆಕ್ಷನ್ ಹತ್ತಿ ಮೇಲೆ ಹೋಗಿ ಮತ್ತೆ ವಾಪಸ್ ಬಂದು ಇದೇ ರೂಟ್ ಕಂಟಿನ್ಯೂ ಆಗುತ್ತೆ. ಇದೆಲ್ಲ ಮಾನ್ಸೂನ್ ವಿಸಿಟ್ ಪ್ಲೇಸ್ಗಳು. ಶಿವಕಾಲೀನ್ ವಿಲೇಜ್ ಅಂತ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಎಂಥ ಜಾಗದಲ್ಲಿ ಕಟ್ಟಿಟ್ಟಿದ್ದಾರೆ ಇದನ್ನ. ಇಲ್ಲಿಂದ ಇವಾಗ ನಡ್ಕೊಂಡು ಹೋಗ್ಬೇಕು. ಬಂದ್ವಿ ಫೋರ್ಟಿಗೆ. ಫಸ್ಟ್ ಇವಾಗ ಇಲ್ಲೇನು ಸಿಗೋದು ವ್ಯೂ ಪಾಯಿಂಟ್, ಅಲ್ಲಿಗೆ ಹೋಗೋಣ. ಫೋರ್ಟ್ ಮೇಲಿಂದ ಹೀಗಿದೆ ವ್ಯೂ. ತುಂಬಾ ದೊಡ್ಡದಿದೆ. ಈ ಫೋರ್ಟ್ ಕವರ್ ಮಾಡೋಕ್ಕೆ ಒಂದು ಅರ್ಧ ದಿನ ಆದರೂ ಬೇಕು. ಇದು ಒಂದು ಸೈಡ್ ಬಂದಾಯಿತು. ಇನ್ನೂ ಅಲ್ಲಿದೆ, ಆ ಪಾಯಿಂಟ್ ಇದೆ, ಆ ಕಡೆ ಇದೆ. ಟೈಮ್ ತೊಗೊಳತ್ತೆ. ಅದಕ್ಕಿಂತ ಆ ಕಡೆ ಹೋಗೋ ಪ್ಲಾನ್ ಇರಲಿಲ್ಲ ನಮ್ಮದು. ಈ ಜಾಗಕ್ಕೆ ಬಂದರೆ ಪ್ರಾಪರಾಗಿ ಹಿಸ್ಟ್ರಿ ತಿಳ್ಕೊಂಡ್ಬಿಟ್ಟು ಹೋಗೋದು ಒಳ್ಳೆಯದು. ಇದು ನಾವು ಮುಂಚೆ ಪ್ಲಾನ್ ಮಾಡಿರಲಿಲ್ಲ. ಅಂದಿವೆ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಇತ್ತು ಅಂತ ಬಂದ್ವಿ. 1 ಅವರ್ ಹೋಯಿತು ಇದಕ್ಕೆ. ಒಂದು ಗುಡ್ಡ ಹತ್ತು, ಒಂದು ಗುಡ್ಡ ಇಳಿ. ಇಲ್ಲಿ ಅದೇ ಆಗತ್ತೆ. ವಾವ್, ಇಲ್ಲಿ ನೋಡಿ ಇಲ್ಲಿ ವ್ಯೂ. ಸೂಪರ್. ಲ್ಯಾಂಡ್ಸ್ಕೇಪ್ ಸಖತ್ತಾಗಿದೆ ಇದು. ಅದೇ ನಾವು ಹೋಗಿದ್ವಲ್ಲ, ಅದೇ ಫೋರ್ಟ್ ಅದು, ಪ್ರತಾಪ್ಗಢ ಫೋರ್ಟೇ ಅದು. ನಾವು ಅದನ್ನೇ ಸುತ್ತೋಡ್ಕೊಂಡು ಬಂದ್ವಿ ಈ ಕಡೆ. ಟೈರ್ ಮಾತ್ರ ಪ್ರಾಪರಾಗಿ ಯೂಸ್ ಆಗ್ತಿದೆ. ಮುಂಚೆ ಮಧ್ಯ ಮಾತ್ರ ಸವಿತಿತ್ತು, ಇವಾಗ ಎಲ್ಲ ಕಡೆ ಸವಿಯುತ್ತೆ. ಈ ದಾರಿಯಲ್ಲಿ ಹೋಗೋಕೆ ಮಜಾ ಬರ್ತಿದೆ. ಮೇಯ್ನಾಗಿ ರೋಡ್ ಅಷ್ಟು ಚೆಂದ ಇದೆ ಇಲ್ಲಿ. ಈಗ ಮುಂಬೈ ಹೈವೇಲಿದ್ದೀವಿ. ಒಂದು 50 ಕಿಲೋಮೀಟರ್ ಹೈವೇ ಸಿಗುತ್ತೆ. ಅದಾದ್ರೆ ಮೇಲೆ ಮತ್ತೆ ಒಳಗಿನ ರೂಟು. ಹೈವೇ ರೈಡ್ ಅನ್ನೋದು ಮಾತ್ರ ನಿಜವಾಗ್ಲೂ ಬೋರಿಂಗು. ಇಲ್ಲೇ ನಿದ್ದೆ ತರಿಸುತ್ತೆ. ಘಾಟ್ ಸೆಕ್ಷನ್ಗಳು ಇನಿಷಿಯಲ್ ಆಗಿ ತುಂಬ ಎಂಜಾಯ್ ಮಾಡ್ಬೋದು. ನೀವು ತುಂಬ ಟಯರ್ಡ್ ಆದಾಗ ಮಾತ್ರ ಅದು ಫ್ರಸ್ಟ್ರೇಟ್ ಮಾಡಿಬಿಡತ್ತೆ.
ಇಲ್ಲಿಂದ ರೈಟ್ ತೊಗೊಂಡ್ವಿ. ಕುಂಬೆ ಫಾಲ್ಸಿಗೆ 20 ಕಿಲೋಮೀಟರ್ ಇಲ್ಲಿಂದ. ಫಸ್ಟು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಕಾಣ್ತಿದೆ ಆಗಿದೆ ಅಂತೆ, ನೋಡೋಣ. ಊಟ ಜಾಸ್ತಿ ಆಯಿತು. ದಾಲ್ ಕಿಚಡಿ ತೊಗೊಳೋಣ ಅಂದ್ಕೊಂಡೆ. ಚಿಕನ್ ಅಂದ ಕೂಡಲೇ ಆಸೆ ಆಯಿತು, ತೊಗೊಂಡೆ. ಜಾಸ್ತಿ ಆಯಿತು. ಚಿಕನ್ನು ಮುಚ್ಚೆ ಸಾರು ಚೆನ್ನಾಗಿದೆ. ನೋಡೋಕೆ ಮಜ್ಜಿಗೆ ಇದ್ದಂಗಿದೆ. ಈಗ ನಾನು ಬಿಸಿ ಮಾಡಿಕೊಟ್ಟಿಯಾರ ಅಂದ್ಕೊಂಡೆ. ಚಿಕನಿನ ಪೇಸ್ಟು ಮತ್ತು ಕಾಜು ಹಾಕಿ ಮಾಡಿದ್ದಾರೆ. ಊಟ ಚೆನ್ನಾಗಿತ್ತು, ಜೊತೆಗೆ ಪ್ರೈಸು ಪರವಾಗಿರಲಿಲ್ಲ. ಮಜ್ಜಿಗೆ ಥರ ಇತ್ತು ಅಂದಲ್ಲ, ಅದೇ ತುಂಬ ಚೆನ್ನಾಗಿತ್ತು. ಇನ್ನೊಂದು 15 ಕಿಲೋಮೀಟ್ರಲ್ಲಿ ಕುಂಬೆ ವಾಟರ್ಫಾಲ್ ಹೋಗ್ತೀವಿ. ಇದು ಯಾವುದೋ ಗಲ್ಲಿಯಿಂದ ಹೋಗ್ತಾ ಇದೆ ರೋಡಿದು. ಮೋಸ್ಟ್ಲಿ ಶಾರ್ಟ್ಕಟ್ ಅನಿಸುತ್ತೆ. ಇಲ್ಲ, ಶಾರ್ಟ್ಕಟ್ಟೇ ತೋರಿಸಿದ್ದು. ಸಹ್ಯಾದ್ರಿ ಹಿಲ್ಸಿಂದ ಮತ್ತೆ ಕೆಳಗಿಳಿದು ಮತ್ತೆ ಸಹ್ಯಾದ್ರಿ ಹಿಲ್ಸಿಗೆ ಹೋಗ್ತಾ ಇದ್ದೀವಿ. ಈ ದಾರಿ ಚೆನ್ನಾಗಿದೆ. ಆ ಕೆಳಗಿನ ಹಳ್ಳಿಯಿಂದ ಬಂದಿದ್ದು ನಾವು. ಇಲ್ಲಿಂದ ವ್ಯೂ ಅಂತೂ ಸಕ್ಕತ್ತಾಗಿದೆ. ಈ ಗುಡ್ಡಕ್ಕೆ ಟನಲ್ ಕಡ್ದಿದ್ದಾರೆ. ಓ ಸೂಪರ್. ರೋಡ್ ಹಾಳಾಗಿದೆ, ಚೆನ್ನಾಗಿ ಅನ್ಸುತ್ತೆ ಇಲ್ಲಿಂದ ಹೋಗೋಕ್ಕೆ. ರೆಫ್ರಿಜರೇಟರಲ್ಲಿ ಇದ್ದಂಗಿದೆ ನೀರು. ಹಾಂ, ಅಲ್ಲಿಗೆ ಹೋಗಿ ಈ ಕಡೆ ಬರೋಣ. ಫಾಲ್ಸ್ ಕಡೆಗೆ ಹೋದರೆ ಆಯಿತು. ಫಸ್ಟು ಫಾಲ್ಸಿಂದ ಅಪೋಸಿಟ್ ಡೈರೆಕ್ಷನ್ಗೆ ಹೋಗೋಣ. ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ. ಈ ಕಡೆ ಓ ಇದೇ ನೀರು ಅಲ್ಲಿಗೆ ಫಾಲ್ಸಿಗೆ ಹೋಗುತ್ತೆ. ಇಲ್ಲ ನೀರು ಹರ್ಕೊಂಡು ಬಂದಿದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ವಾಟರ್ಫಾಲಿಗೆ. ವಾಟರ್ಫಾಲ್ ಎಲ್ಲಿದೆ? ಓ ವಾಟರ್ಫಾಲ್ ಇಲ್ಲಿದೆ. ನಾವು ಕನ್ಫ್ಯೂಸ್ ಆದ್ವಿ. ಅಮ್ಮ ಸಿಕ್ಕಾಪಟ್ಟೆ ಆಳ ಇದೆ ಇದು. ನಾವಿವಾಗ ಅಲ್ಲಿಗೆ ಹೋಗೋಣ. ನೈಟ್ ಕ್ಯಾಂಪಿಂಗ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ. ಮಾನ್ಸೂನಲ್ಲಿ ಮಹಾರಾಷ್ಟ್ರ ಅಂದಾಗ ಕುಂಬೆ ವಾಟರ್ಫಾಲು ಒಂದು ಮೇನ್ ಅಟ್ರಾಕ್ಷನ್ ಆಗಿರುತ್ತೆ. ನಿಜವಾಗ್ಲೂ ಅದ್ಭುತವಾಗಿದೆ. ಇವಾಗ ನೀರಿನ ಪ್ರಮಾಣ ಕಮ್ಮಿ ಇದೆ, ಆದರೂ ತುಂಬ ಚೆನ್ನಾಗಿ ಕಾಣ್ತಿದೆ. ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಮಹಾರಾಷ್ಟ್ರ ರೈಡಿಂದು ಮೊದಲನೇ ಪ್ಲ್ಯಾನೇ ಇದ್ದಿದ್ದು ಕುಂಬೆ ಫಾಲ್ಸ್. ಈ ಜಾಗಕ್ಕೆ ಬರಬೇಕಂತ ಹೇಳಿಬಿಟ್ಟು ತುಂಬ ಆಸೆ ಇತ್ತು, ಬಂದಿದ್ದೀನಿ. ಇಲ್ಲಿಗೆ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದ್ಭುತವಾಗಿದೆ. ಇದು ನಿಮ್ಗೆ ರಿಸ್ಕಿ ಅನಿಸಿದ್ರೆ ಆಲ್ಕೋಹಾಲ್ಗಿಂತ ಬೆಟರ್ ಇದು.
ಇಲ್ಲಿಗೆ ಬಂದು ಒಂದು ಪ್ಲೇಸಲ್ಲಿ ಮಿಸ್ ಆಯಿತು ಅಂತ ಹೇಳಿದ್ರೆ ವಾಟರ್ಫಾಲ್ ಮೇಲೆ ನಾವು ಅಲ್ಲಿಗೆ ಹೋಗೋದು ಮಿಸ್ ಆಯಿತು. 6:30 ಆಯಿತು. ಇಲ್ಲಿಂದ ಇವಾಗ ಇನ್ನೊಂದು 90 ಕಿಲೋಮೀಟರ್ ರೈಡ್ ಇದೆ. ಅದಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ಕೊಂಡು ಬಿಡ್ತೀವಿ ಇವಾಗಲೇ. 6:30 ಅಂತ ಹೇಳಿದ್ರೆ ಒಂದು 8ರಿಂದ 9, 9:30 ತನಕ ಆಗ್ಬೋದು. ಊಟ ಎಲ್ಲ ಮಾಡ್ಕೊಂಡು ಹೋಗಬೇಕಾದ್ರೆ 9:30 ತನಕ ಆಗ್ಬೋದು. ಆ ಡಿಸ್ಟೆನ್ಸ್ನ ಕವರ್ ಮಾಡಿಕೊಂಡ್ರೆ ನಾಳೆ ಈಸಿ ಆಗಿಬಿಡುತ್ತೆ. ಇವತ್ತು ಇಲ್ಲಿ ತನಕ ಬರೀ ಒಂದು 110 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಇಲ್ಲಿಂದ ಇನ್ನೊಂದು 90 ಕಿಲೋಮೀಟರ್. ಟೋಟಲ್ ಇವತ್ತು 200 ಕಿಲೋಮೀಟರ್ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ.